ಸೊ ಹಂಗೆ ಅಧ್ಯಕ್ಷೆ, ಆಮೇಲೆ ಕಾವೇರಿ ವಿಚಾರ ಹೇಳಿದೆ. BMRC ಅಲ್ದು ಈಗಾಗಲೇ ಲೈನು ಸೆಂಟ್ರಲ್ ಗೌರ್ಮೆಂಟು. ಐ ಥಿಂಕ್ ವಾಟ್ ಎವರ್ ಮೈ ಚೀಫ್ ಮಿನಿಸ್ಟರ್ ಸೆಟ್ ಬಜೆಟ್ ವಿಚಾರದಲ್ಲಿ ಅವರು ಹೇಳಿದ್ರಲ್ಲ, ಐ ಥಿಂಕ್ ಪಾಪ ಅವ್ರಿಗೆ ಅರ್ಥ ಆಗಿಲ್ಲ. ಏನು ಚೀಫ್ ಮಿನಿಸ್ಟರ್ ಅವರ ಹೇಳಿಕೆಯಲ್ಲಿ ಹೇಳಿದ್ದಾರೆ, ನಾನೇನು ಹೇಳಿದರೆ ಅದು ಕರೆಕ್ಟಾಗಿದೆ, ಲೈನಲ್ಲೇ ಕರೆಕ್ಟಾಗಿದೆ, ಅದರಲ್ಲೇನು ಹೊಸದಾಗಿ ಏನಿಲ್ಲ. ಸೊ ಅದರಿಂದ ಗೌರ್ಮೆಂಟ್ ಏನು ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಕೊಡಬೇಕೋ ಅಷ್ಟು ಕೊಡ್ತಾ ಇದ್ದಾರೆ. ಬಟ್ ನಾವು ಲ್ಯಾಂಡ್ ಅಕ್ವಿಷನ್ ಕಾಸ್ಟ್, ಅಶೋಕ್ ಲ್ಯಾಂಡ್ ಅಕ್ವಿಷನ್ ಕಾಸ್ಟ್, ಈ ಸಾಲ ಇವೆಲ್ಲ ಕೂಡ ಕರ್ನಾಟಕ ರಾಜ್ಯದ್ದು BMRC ಗಳದ್ದು. ಆಮ್ ಐ ರೈಟ್? 11,000 crores ಮಾತ್ರ ಇಲ್ಲಿವರೆಗೂ ಕೊಟ್ಟಿದ್ದಾರೆ. ಮಿಕ್ಕಿದೆಲ್ಲ ನಮ್ದೇನೆ, ನಮ್ಮ ಗ್ರಾಹಕರದ್ದು, ಬೆಂಗಳೂರು ನಾಗರಿಕರದ್ದು, ನಿಮ್ದು ದುಡ್ಡು, ಕರ್ನಾಟಕ ರಾಜ್ಯದ್ದು. ಸೊ ಅದರಿಂದ ಇದು ಕೂಡ ಮುಂದಕ್ಕೆ ಎಲ್ಲ ಕೂಡ ಆಗ್ತಾ ಇದೆ. ಒಂದೇ ನಿಮಿಷ ನೀವು ಕೊಟ್ಟಿರುವಂತ DK ಶಿವಕುಮಾರ್ ಅವರು ನೀವು ಕೊಟ್ಟಿರುವಂತ ಉತ್ತರ, ಯಾಕೋ ನಿಮ್ ಕಡೆ ನೀವು ಮಾತಾಡೋವಾಗ ಗಲಾಟೆ ಮಾಡ್ತಾರೆ, ನಾವು ಮಾತಾಡೋವಾಗ ಗಲಾಟೆ ಮಾಡ್ತಾರೆ. ಹಿಂದೆ ಎಲ್ಲ ಸ್ವಲ್ಪ ನೋಡಿ. ಅವರು ಶಿವಕುಮಾರ್ ಅವ್ರು 4 ಸರಿ ವಾರ್ನ್ ಮಾಡಿದ್ರು ಕೇಳಲ್ಲ. ಅವ್ರೆಲ್ಲರಿಗೂ ನಟ್ಟು ಬೋಲ್ಟ್ ಟೈಟ್ ಮಾಡ್ತಾರೆ, ಅವ್ರಿಗೆ ಯಾಕೋ ಟೈಟ್ ಮಾಡಿಲ್ಲ. ಅವ್ರು ಓಟ್ ಬೇಕು ಅಂತ ಏನೋ ಟೈಟ್ ಮಾಡ್ದಂಗಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಅವ್ರು ಹೇಳಿದ್ರು ಇದು ಏನು ಮೆಟ್ರೋ ಬಗ್ಗೆ ಮುಖ್ಯಮಂತ್ರಿಗಳು ಬಡ್ಜೆಟ್ ಅಲ್ಲಿ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾವು ಪ್ರಶ್ನೆ ನೆನ್ನೆನೂ ಹೇಳಿದೆ, ಇವತ್ತೂ ಅದನ್ನೇ ಹೇಳ್ತಾ ಇದ್ವಿ. ತಾವು ಉತ್ತರ ಕೊಟ್ಟಿರುವಂತದ್ದು ಮೆಟ್ರೋ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗೊಳಿಸುವಲ್ಲಿ ಹಾಗೂ ವಿವಿಧ ಪ್ರದೇಶದ ಮೆಟ್ರೋ ಪ್ರಯಾಣ ಸೌಲಭ್ಯಗಳನ್ನು ಒದಗಿಸಿಕೊಡುವಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಕಾರ ಕುರಿತು ವಿವರಗಳಾವು ಅಂತ. ಅದಕ್ಕೆ ಬೇರೆ ಸಮಯನೇ ಇರೋದು. ತಾವು ಉತ್ತರ ಕೊಟ್ಟಿದ್ದೀರಾ. ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಸಂಸ್ಥೆಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ಜಂಟಿ ಉದ್ಯಮವಾಗಿ ರೂಪುಗೊಂಡಿರುವ ವಿಶೇಷ ಉದ್ದೇಶದ ವಾಹನವಾಗಿದೆ. ತಾವು ಉತ್ತರ ಕೊಟ್ಟಿರೋದು. ರಾಜ್ಯ ಸರ್ಕಾರ ಅನುಮೋದಿತ ಮೆಟ್ರೋ ಯೋಜನೆಗೆ ಭಾರತ ಸರ್ಕಾರವು ಸಾಮ್ಯ ಷೇರು ರೂಪದಲ್ಲಿ 50% ಹಣವನ್ನು ಒದಗಿಸುತ್ತದೆ. ತಾವು ಕೊಟ್ಟಿರೋ ಉತ್ತರ. ಅಲ್ಲದೆ ವಿದೇಶಿ ಸಾಲವನ್ನು ಪಡೆಯುವುದಕ್ಕೆ ಕೇಂದ್ರ ಸರ್ಕಾರವು ಸಾರ್ವಭೌಮ ಸಾಲ ಅನುವು ಮಾಡಿಕೊಡುತ್ತದೆ. ರಾಜ್ಯ ಸರ್ಕಾರವು ಯೋಜನೆಗೆ ಬೇಕಾದಂತಹ ಭೂಮಿಯನ್ನು ಒದಗಿಸುತ್ತದೆ. ಅಲ್ಲದೆ SGST ಮರುಪಾವತಿ ಮಾಡಲಾಗುತ್ತದೆ, ನಷ್ಟವನ್ನು ಭರಿಸಲು ಆಗುತ್ತದೆ. ಇದು ತಾವು ಕೊಟ್ಟಿರುವಂತದ್ದು. ಇಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು 88% ನಾವೇ, ಕೇಂದ್ರ ಸರ್ಕಾರ ಓನ್ಲಿ 12% ಅಂತ. ತಾವ್ಯಾಕೆ ಉತ್ತರದಲ್ಲಿ 50-50 ಅಂತ ಹಾಕಿದ್ದೀರಾ? ಅಗ್ರಿಮೆಂಟ್ ಇದ್ದಿದ್ದು ಅಶೋಕ್, ಅಗ್ರಿಮೆಂಟ್ ಇದ್ದಿದ್ದು 50-50. ಮಂಜುನಾಥ್ ಅರ್ಕಲ್ಗೌಡ್ ಕೂತ್ಕೊಳ್ಳಿಪ್ಪಲ್ಲಿ ಅಂತ ಮಾಡ್ತಾರೆ ಇಲ್ಲಿ ಮಾತಾಡೋದು. ಅಗ್ರಿಮೆಂಟ್ ಇದ್ದಿದ್ದು 50-50 ಅಗ್ರಿಮೆಂಟ್. ಬಟ್ ಇಲ್ಲಿವರೆಗೂ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿರೋದು 8,033 ಕೋಟಿ, ಸಬ್ ಡೆಪ್ಟ್ 3,112, ಒಟ್ಟು 11,000 ಕೋಟಿ. ಇಲ್ಲಿವರೆಗೂ ಖರ್ಚಾಗಿರೋದು 67,000 ಕೋಟಿ, 67,000 ರೂಪಾಯಿ. ಸೊ ಗೌರ್ಮೆಂಟ್ ಆಫ್ ಕರ್ನಾಟಕ 67,000 ಕೋಟಿ ರೂಪಾಯಿಲಿ 11,000 ಕೋಟಿ ತೆಗೆದ್ರೆ ನಾವು 56,000 ಕೋಟಿ ರೂಪಾಯಿ ನಾವು ಇಲ್ಲಿವರೆಗೂ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಲೆಕ್ಕ ಹಾಕಿ, ಕೇಂದ್ರ ಸರ್ಕಾರ 11,000 ಕೋಟಿ, ನಮ್ ಸರ್ಕಾರ 67,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ಸರ್ಕಾರ ಅಂದ್ರೆ ರೀ ಪ್ಯಾಸೆಂಜರ್ಸ್ ಸ್ಟೇಟ್ ಅದನ್ನೇ ಕರ್ನಾಟಕ ಸರ್ಕಾರ ನೀವು ಸೇರ್ಕೊಂಡು ಇದು ಲೆಕ್ಕಾಚಾರ. ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಮತ್ತು ಅಗ್ರಿಮೆಂಟ್ ಆಗಿರೋದು 50-50ನೇ. ಬಟ್ ಅಷ್ಟು ದುಡ್ಡು ಬರ್ತಾ ಇಲ್ಲ. ವಿ ಆರ್ ನಾಟ್ ಗೆಟಿಂಗ್ ದಟ್ ದುಡ್ಡು. ಇದೊಂದೇ ಅಲ್ಲ, ಎಲ್ಲ ಸ್ಟೇಟಲ್ಲೂ ಇದೆ. ಕೆಲವು ಸ್ಟೇಟಲ್ಲಿ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಮಾಡ್ತಾ ಇದ್ದಾರೆ. ನಾನು ಬೇಕಾದ್ರೆ ಕೂತ್ಕೊಂಡು ನೀವು ರೆಕಾರ್ಡ್ಸ್ನ ಬೇಕಾದ್ರೆ ತಗ್ಸಿ, ಬೇಕಾದ್ರೆ ಹೋಗಿ BMRC ಅಲ್ಲೇ ಬೇಕಾದ್ರೆ ಇಲ್ಲ ಫೈಲ್ ಎಲ್ಲ ತಂದು ನಿಮ್ ಕೈಗೆ ಕೊಟ್ಬಿಡ್ತೀನಿ ನಾನು. ಇದರಲ್ಲೇನು ಮುಚ್ಚು ಪೇಪರ್ ಡಾಕ್ಯುಮೆಂಟ್ನ ನಂಬರ್ಸ್ನ ಯಾರು ಹೆಚ್ಚು ಕಮ್ಮಿ ಮಾಡೋಕ್ಕಾಗಲ್ಲ.
ನಾವು ಓದೋರ ದೃಷ್ಟಿ ನಮ್ದು ಒಂದೊಂದ್ ತರ ಲೆಕ್ಕಾಚಾರ ಇದೆ. ಈ ಫೈನಾನ್ಷಿಯಲ್ ಅಡ್ವೈಸರ್ಗಳು ಒಬ್ಬೊಬ್ರು ಒಂದೊಂದ್ ತರ ಅವರು ನಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಒಂಥರ ಹೇಳ್ತಾರೆ, ಚೀಫ್ ಮಿನಿಸ್ಟರ್ ಒಂಥರ ಹೇಳ್ತಾರೆ, ನೀವು ಫೈನಾನ್ಸ್ ಮಿನಿಸ್ಟರ್ ಆಗ ನೀವು ಒಂಥರ ಹೇಳ್ಬೋದು. ಅದು ದಿ ವೇ ಯು ಪ್ಲಾನ್ ಇಟ್ ಈಸ್ ಡಿಫ್ರೆಂಟ್ ಅಷ್ಟೇ, ಬೇರೆ ಏನೇನಿಲ್ಲ. ನೀವು ಮೆಟ್ರೋ ದಾಖಲೆಗಳನ್ನೆಲ್ಲ ನಮ್ಮ ಕೈಗೆ ಕೊಡೋದು ಬೇಡ. ನೀವು ಕೊಟ್ಟಿರೋ ದಾಖಲೆನೇ ಇಲ್ಲಿದೆ ನನ್ನ ಹತ್ರ. ಅದರಲ್ಲಿ PTA ಫ್ರಮ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಎಗೇನಿಸ್ಟ್ ಎಕ್ಸ್ಟರ್ನಲ್ ಲೋನ್ ಟೋಟಲ್ 22,182.97 ಕೇಂದ್ರ ಸರ್ ತಾವೇನ್ ತೋರಿಸ್ತಾ ಇದ್ದೀರಾ? 8,000 ಅಂತ ತೋರಿಸ್ತಾ ಇದ್ದೀರಾ ಇದರಲ್ಲಿ. ಇಲ್ಲಿ ನೀವು ರಾಜ್ಯ ಸರ್ಕಾರ ಏನ್ ಕೊಡೋದಿಲ್ಲ, ರಾಜ್ಯ ಸರ್ಕಾರ ಏನ್ ಇದರಲ್ಲಿ ಇಲ್ಲ. ಅದ್ ಕಟ್ಟೋದು ರೀಪೇಮೆಂಟ್ ಎಲ್ಲ ಮಾಡ್ತಾ ಇರೋದು BMRCL. ಅದೇ ನಿಮ್ಮದು ಅಲ್ಲ, ಕೇಂದ್ರ ಸರ್ಕಾರದ್ದು ಅಲ್ಲ. ಅದು ನೀವೇ ಹೇಳಿರೋ ಪ್ರಕಾರ 50-50. ನೀವೆಲ್ಲಿ ಕಟ್ತೀರಾ ದುಡ್ಡು? ಜನಗಳು ಕೊಡ್ತಾರೆ, ಅದನ್ನ ಲೋನ್ ಪೇಮೆಂಟ್ ಮಾಡ್ತೀರಾ ಅಷ್ಟೇ. ಅದು ಬಿಟ್ರೆ ನೀವೇನ್ ಕೊಡೋ ಸಂಬಂಧ ಇಲ್ಲ ಇದರಲ್ಲಿ. ಕೇಂದ್ರ ಸರ್ಕಾರನು ಕೂಡ ಎಲ್ಲಾ ಲೋನ್ಗೂ ಅವರೇ ಗ್ಯಾರಂಟಿ ಕೊಟ್ಟಿದ್ದಾರೆ. ಮತ್ತೆ ಕೇಂದ್ರ ಸರ್ಕಾರ ನೀವು ಅಗ್ರಿಮೆಂಟ್ ಮಾಡುವಾಗ 50-50 ಅಂತ ಮಾಡಿದ್ದೀರಾ. ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ, ನೀವು ಉತ್ತರ ಕೊಟ್ಟಿದ್ದೀರಾ. ಈಗ ಉಲ್ಟಾ ಯಾಕೆ ಹೊಡಿತೀರಾ? ಉಲ್ಟಾ ಹೌದೌದು. ನೀವು ಅರ್ಥ ಮಾಡ್ಕೊಳ್ಳೋದು ಒಂಥರ, ನಾವು ಅರ್ಥ ಮಾಡ್ಕೊತಾರ ಅಲ್ಲ. ನೀವು ಹೆಂಗ್ ಅರ್ಥ ಇದು? ನೀವ್ ಯಾಕೆ ಹೇಳಿದ್ರಿ ಮತ್ತೆ 22,182 ಗವರ್ಮೆಂಟ್ ಆಫ್ ಇಂಡಿಯಾ ಯಾಕೆ ಬರಿಬೇಕಾಯ್ತು? ಸ್ಟ್ಯಾಂಡ್ ವಿತ್ ಮೈ ಸ್ಟೇಟ್ಮೆಂಟ್. ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಗಿವನ್ 8,033, ಸಬ್ ಡೆಟ್ 3,011, ಒಟ್ಟು 11,067 ಕೋಟಿ ರೂಪಾಯಿ ಈಗಾಗಲೇ ಇನ್ವೆಸ್ಟ್ಮೆಂಟ್ ಆಗಿದೆ. ಸರ್ಕಾರದ ಇದರಿಂದ ಒಟ್ಟು 56,000 ಕೋಟಿ ರೂಪಾಯಿ ನಮ್ಮದು, 11,000 ಅವ್ರದ್ದು. ಇದು ನಾವಿಲ್ಲಿಂದ ಸಂಪಾದನೆ ಮಾಡಿದೀವೋ, ಗ್ರಾಹಕರು ಕೊಟ್ಟಿದ್ದೀರೋ, ಸಾಲ ಕಟ್ಟಿದೀವೋ ಏನಿಲ್ಲ. ಇಟ್ ಇಸ್ ಅವರ್ ಶೇರ್, ವಾಟ್ ವಿ ಹ್ಯಾವ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.